ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 11, 12, 13, 14 ಈ 4 ದಿನಗಳು ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವ ಬೃಹತ್ ಶುಭ ಶಕ್ತಿಯನ್ನು ಹೊತ್ತು ಬರ್ತಾ ಇವೆ. ಈ ಸಿಂಹ ರಾಶಿಯವರಲ್ಲಿ ಇತ್ತೀಚಿನ ಕಾಲದಲ್ಲಿ ನಿಮ್ಮ ಮನಸ್ಸನ್ನು ಕಿಂಚಿತ್ತು ಶಾಂತಿಯಾಗಿರದಂತೆ ಮಾಡಿದ ಕಠಿಣ ಅನುಭವಗಳು, ನಿರಂತರ ಒತ್ತಡಗಳು, ನಿಮಗೆ ತೊಂದರೆ ತಂದಿದ್ದ ಅಸಮಾಧಾನಕರ ಘಟನೆಗಳು, ಆಲ್ ದೀಸ್ ನಿಮಗೆ ಬೇಸರ ತಂದಿದ್ರು ಕೂಡ ಈ 4 ದಿನಗಳ ಗಾಳಿ ಸಂಪೂರ್ಣವಾಗಿ ನಿಮ್ಮ ಭಾಗ್ಯವನ್ನು ಪೂರ್ತಿಯಾಗಿ ತಿರುಗಿಸುವಂತಹ ಒಂದು ಕಾಲಘಟ್ಟ. ಗ್ರಹ ಸ್ಥಿತಿಗಳಲ್ಲಿ ಶುಕ್ರನ ದಿವ್ಯ ಶಕ್ತಿ ನಿಮಗೆ ಆಶ್ಚರ್ಯದಾಯಕವಾಗಿ ದಾರಿಗಳು ತೆರೆದುಕೊಡುತ್ತಾ ಇದೆ ಮತ್ತು ನೀವು ಕೈ ಹಾಕಿದ ಕಾರ್ಯಗಳಲ್ಲಿ ನಿರೀಕ್ಷೆಗೂ ಮೀರಿದ ಫಲಗಳನ್ನು ಒದಗಿಸೋದಕ್ಕೆ ಸಜ್ಜಾಗ್ತಾ ಇದೆ. ಎಷ್ಟು ಜನರು ನಿಮ್ಮ ವಿರುದ್ಧ ಗುಟ್ಟಾಗಿ ಆಡ್ಕೊಂಡಿದ್ರು, ನಿಮ್ಮ ಮೇಲೆ ಕಣ್ಣಿಟ್ಟು ನಿಮ್ಮ ಅಡಿಗಾಲು ಜಾರಿಸಲು ಪ್ರಯತ್ನ ಮಾಡಿದ್ರು ಕೂಡ ಅವರ ನಕಲಿ ಒಂದು ಮುಖ ಈಗ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ಅವರ ಕುತಂತ್ರ ಎಲ್ಲವೂ ಕೂಡ ಮಣ್ಣಾಗುತ್ತೆ. ಆ ಸಮಯ ಬರ್ತಾ ಇದೆ. ಈ 4 ದಿನಗಳಲ್ಲಿ ನಿಮ್ಮ ಚೈತನ್ಯ, ಧೈರ್ಯ, ಒಳಬಲ, ಆಲ್ ದೀಸ್ ಅತೀವ ಮಟ್ಟದಲ್ಲಿ ಹೆಚ್ಚಳ ಆಗ್ತಾ ಇದೆ. ನಿಮ್ಮ ಚಿಹ್ನೆಗಳಲ್ಲಿ, ನಿಮ್ಮ ಹೆಜ್ಜೆ, ನಿಮ್ಮ ಎಲ್ಲ ವಿಶ್ವಾಸ ಮತ್ತು ನಿಮ್ಮ ಮಾತುಗಳಲ್ಲಿ ತೇಜಸ್ಸು ತುಂಬಿಕೊಳ್ತಾ ಇದೆ. ಕೆಲವು ವ್ಯಕ್ತಿಗಳು ನಿಮ್ಮ ಪ್ರಕಾಶವನ್ನು ಸಹಿಸದೆ ಈ ವೇಳೆಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸಂದೇಹ ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತುಗಳನ್ನು ನೀವು ಹೇಳಿದ್ದು ಒಂದು, ಅವ್ರು ಹೇಳಿದ್ದು ಒಂದು ತಿರುವು ಮಾಡಿ ಗೊಂದಲವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ದಾಂಪತ್ಯವ ಒಂದು ಬಂಧನವನ್ನು ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. PRST ಅಕ್ಷರಗಳಿಂದ ಪ್ರಾರಂಭವಾಗುವ ಕೆಲವರು ತಮ್ಮ ಅಹಂಕಾರದಿಂದ ಮತ್ತು ಗೆಲುವಿನ ಮೇಲಿನ ಅಸೂಯೆಯಿಂದ ನಿಮ್ಮ ಮಾರ್ಗವನ್ನು ತಡೆಯೋದಕ್ಕೆ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇದೆ. MVE ಅಕ್ಷರಗಳ ಸ್ವಭಾವದಿಂದ ಅಪಾರ್ಥಗಳು ಹುಟ್ಟಬಹುದು. DHL ಅಕ್ಷರಗಳಿಂದ ಪ್ರಾರಂಭವಾಗುವ ಕೆಲವರು ಹಣ, ದಿನನಿತ್ಯದ ವ್ಯವಹಾರ, ಖರ್ಚು ಇವುಗಳ ಬಗ್ಗೆ ಅನಗತ್ಯವಾಗಿ ಜಂಟಿ ಒತ್ತಡ ತಂದು ನಿಮ್ಮ ಶಾಂತಿಯನ್ನು ಕೆಡಿಸಬಹುದು. ಆದರೂ ಈ ಎಲ್ಲ ಚಿಕ್ಕ ಒಂದು ಮೂರ್ತಿಗಳ ನಡುವೆ ನಿಮಗಾಗಿ ಬಲಿಷ್ಠವಾದ ದಕ್ಷಿಣಾ ಶಕ್ತಿ ನಿಂತಿದೆ. ಆ ರಕ್ಷಣಾ ಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾರ ವೃದ್ಧಿ, ಅಧಿಕಾರಿಗಳಿಂದ ಪ್ರಶಂಸೆ, ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಒಂದು ದೊಡ್ಡ ಅವಕಾಶ ಪುನಃ ಚಲನೆ ಆಗುತ್ತೆ. ಆಲ್ ದೀಸ್ ಈ ದಿನಗಳಲ್ಲಿ ನಿಮಗೆ ಸಿಗೋದು ಗ್ಯಾರಂಟಿ. ಉದ್ಯೋಗ ಹುಡುಕ್ತಾ ಇರೋರಿಗೆ ಅಥವಾ ಇಂಟರ್ವ್ಯೂಗಳಿಗೆ ಹೋಗುವವರು ತಮ್ಮ ಮಾತಿನ ತೀಕ್ಷ್ಣತೆ, ಆತ್ಮವಿಶ್ವಾಸ, ಉತ್ತರಗಳ ಸ್ಪಷ್ಟತೆಯಿಂದ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಾರೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ, ಬಾಕಿ ಕೆಲಸಗಳ ಚಲನೆ, ಡಿಜಿಟಲ್ ಅಥವಾ ವಿಸ್ತರಣೆ ಯೋಜನೆಗಳಲ್ಲಿ ದೊಡ್ಡ ಮುನ್ನಡೆ, ಆಲ್ ದೀಸ್ ಅನಿವಾರ್ಯ. ದೃಷ್ಟಿಯಿಂದ ಹಿಂದಿನ ದಿನಗಳಲ್ಲಿ ತೊಂದರೆ ತಂದಿದ್ದ ಚರ್ಮ, ಜಠರ ಅಥವಾ ದಣಿವು, ಆಲ್ ದೀಸ್ ನಿಧಾನವಾಗಿ ಕಡಿಮೆಯಾಗಿ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ದೇಹಕ್ಕೆ ಹಗುರವಾದ ಚೈತನ್ಯ ತುಂಬಿಕೊಳ್ಳುತ್ತೆ. ಏಕಾಗ್ರತೆ, ನೆನಪಿನ ಸಾಮರ್ಥ್ಯ ಮತ್ತು ಹೊಸ ವಿಷಯಗಳನ್ನು ವೇಗವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಆಲ್ ದೀಸ್ ಒದಗಿಸುತ್ತೆ. ಇನ್ನು ಮನೆಯ ವಿಷಯದಲ್ಲಿ ಹಿರಿಯರ ಆಶೀರ್ವಾದ, ಕುಟುಂಬದ ಒಳಗಿನ ಒತ್ತಡದ ವಾತಾವರಣದ ಶಮನ, ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ಇವು ಪುನಃ ಬಲಪಡಿಸುತ್ತೆ. ಯಾರ್ಯಾರು ಮದುವೆ ಆಗಿಲ್ಲೋ ಅವರಿಗೆ ಹೊಸ ಪರಿಚಯ ಅಥವಾ ಹೃದಯಕ್ಕೆ ಹತ್ತಿರ ಇರುವ ವ್ಯಕ್ತಿಯೊಂದಿಗಿನ ಭೇಟಿಯ ಸಾಮರ್ಥ್ಯ ಹೆಚ್ಚುತ್ತೆ. ನಿಮ್ಮ ಹೃದಯದಲ್ಲಿ ವರ್ಷಗಳ ಕಾಲ ಜಮಾಯಿಸಿದ್ದ ನೋವು, ನೀವು ಹೊರಗೆ ನಗ್ತಾ ಇದ್ರೂ ಕೂಡ ಒಳಗೆ ಹೊತ್ತಿದ್ದ ನೋವಿನ ಬೆಂಕಿ ಎಲ್ಲವೂ ಕೂಡ ಪರಿಹಾರ ಆಗೋ ಕಾಲ ಬರ್ತಾ ಇದೆ. ಸುತ್ತಲಿನಲ್ಲಿ ಇರುವ ಜನರ ಐಶ್ವರ್ಯ, ವಾಹನ, ಮನೆ, ಆರ್ಭಟ, ಆಲ್ ದೀಸ್ ನೋಡಿ ನೀವು ನಿಮ್ಮನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಈಗಿನಿಂದ ಅದನ್ನ ಬಿಡಬೇಕು. ನೀವು ಕೀಳರಿಮೆಯನ್ನ ಮೊದಲು ಬಿಡಬೇಕು. ನಿಮ್ಮ ಪಾದದ ಕೆಳಗೆ ಭಾಗ್ಯರೇಖೆ ಈ 4 ದಿನಗಳಲ್ಲಿ ಹೊಸ ಅಧ್ಯಾಯವನ್ನ ತೆರೆದುಕೊಳ್ತಾ ಇದೆ. ನೀವು ಮಾಡಬೇಕಾದದ್ದು ಒಂದೇ, ಹೃದಯದಲ್ಲಿ ನಂಬಿಕೆ, ಮನಸ್ಸಿನಲ್ಲಿ ಧೈರ್ಯ, ನಿಮ್ಮ ಗುರಿಯ ಮೇಲೆ ಗಮನ. ಶತ್ರುಗಳ ಕಣ್ಣು, ಪಿತೂರಿ, ಅಸೂಯೆ ಇವು ಎಲ್ಲವೂ ಕೂಡ ಈ 4 ದಿನಗಳಲ್ಲಿ ಶಮನವಾಗುತ್ತೆ, ಮಣ್ಣಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಶಾಂತಿ, ಸಮಾಧಾನ ಅನ್ನೋದು ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.